ನಮಸ್ಕಾರ ಫ್ರೆಂಡ್ಸ್. ಕನ್ನಡದ ಜನಪ್ರಿಯ ರಿಯಾಲಿಟಿ ಶೋ ಅದು ಬಿಗ್ ಬ್ಯಾಶ್ ಶುರುವಾಗಿ 12ಕ್ಕೂ ಅಧಿಕ ವಾರಗಳು ಕಳೆದಿದ್ದು, ದಿನ ಕಳೆದಂತೆ ಶೋ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಇನ್ನು ಟಾಸ್ಕ್ನ ವಿಚಾರಕ್ಕೆ ಬರುವುದಾದರೆ, ಸ್ಪರ್ಧಿಗಳು ನಾ ಮುಂದು ತಾ ಮುಂದು ಎಂಬಂತೆ ಪ್ರದರ್ಶನವನ್ನು ನೀಡುತ್ತಿದ್ದು, ಈ ವಾರದ ಟಾಸ್ಕ್ ಕೂಡ ಇದೇ ರೀತಿ ಇರಲಿದ್ದು, ಸ್ಪರ್ಧಿಗಳ ನಡುವಿನ ಕಿತ್ತಾಟ ಮಾತ್ರ ತಾರಕಕ್ಕೇರಿದೆ. ಈ ವಾರದ ಟಾಸ್ಕ್ ವಿಚಾರಕ್ಕೆ ಬರುವುದಾದರೆ, ಬಿಗ್ ಬಾಸ್ ಮನೆಯನ್ನು ರೆಸಾರ್ಟ್ ಆಗಿ ಪರಿವರ್ತಿಸಲಾಗಿದ್ದು, ಸಿಬ್ಬಂದಿ ಹಾಗೂ ಅತಿಥಿಗಳಾಗಿ 2 ತಂಡಗಳಾಗಿ ಮಾಡಲಾಗಿದೆ. ಅದರಂತೆ ಮೊದಲ ದಿನದ ಟಾಸ್ಕ್ನಲ್ಲಿ ಭವ್ಯ ತಂಡವು ರೆಸಾರ್ಟ್ ಸಿಬ್ಬಂದಿಯಾಗಿ ಆಟವಾಡಿದರೆ, ಚೈತ್ರ ಅವರ ತಂಡ ಅತಿಥಿಗಳಾಗಿ ಭಾಗಿಯಾಗಿತ್ತು. ಎರಡನೇ ದಿನದ ಟಾಸ್ಕ್ನಲ್ಲಿ ಬದಲಾವಣೆ ಮಾಡಲಾಗಿದ್ದು, ಅದರಂತೆ ಚೈತ್ರ ಅವರ ತಂಡವು ರೆಸಾರ್ಟ್ ಸಿಬ್ಬಂದಿಯಾದರೆ, ಭವ್ಯ ಅವರ ತಂಡವು ರೆಸಾರ್ಟ್ಗೆ ಆಗಮಿಸಿರುವ ಅತಿಥಿಗಳಾಗಿದ್ದಾರೆ. ಈ ಟಾಸ್ಕ್ಗೆ ಸಂಬಂಧಿಸಿದ ಪ್ರೊಮೋ ಈಗ ಬಿಡುಗಡೆಯಾಗಿದ್ದು, ಪ್ರೇಕ್ಷಕರಿಗೆ ಭರ್ಜರಿ ಮನರಂಜನೆಯನ್ನು ಉಂಟು ಮಾಡಿದೆ ಎಂದು ಹೇಳಬಹುದು. ಈಗ ಆಟ ಬದಲಾಗಿದೆ. ಈ ವಿಡಿಯೋ ನೋಡುವುದಾದರೆ, ರಜತ್ ಹಾಗೂ ತ್ರಿವಿಕ್ರಮ್ ರವರು ಕಿತ್ತಾಡಿಕೊಂಡು ಮನೆಯಲ್ಲಿರುವ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡುತ್ತಾರೆ. ಬಳಿಕ ಧನರಾಜ್ ಫ್ರಸ್ಟ್ರೇಷನ್ ಎಂದು ಕೂಗಾಡುತ್ತಾ ರೂಮಿನಲ್ಲಿರುವ ಬೆಡ್ಶೀಟ್ಗಳನ್ನು ತೆಗೆದು ನೆಲಕ್ಕೆ ಎಸೆಯುತ್ತಾರೆ. ಬಳಿಕ ರಜತ್ ಗೌತಮಿಗೆ ಪಾಸಿಟಿವ್ ಬದಲು ನಿಮ್ಮ ಜೀವನದಲ್ಲಿ ನೆಗೆಟಿವ್ ಇರಬೇಕೆಂದು ಹೇಳುತ್ತಾರೆ. ಬಳಿಕ ಬಾತ್ರೂಮಿನಲ್ಲಿ ವಸ್ತುಗಳನ್ನೆಲ್ಲ ಚೆಲ್ಲಿ ಭವ್ಯ ತಂಡದ ಸದಸ್ಯರು ಪರಸ್ಪರ ಕಿತ್ತಾಡಿಕೊಳ್ಳುತ್ತಾರೆ. ಈ ಪ್ರೊಮೋ ಸದ್ಯ ವೈರಲ್ ಆಗಿದೆ. ಭರಪೂರ ಮನರಂಜನೆಯ ಜೊತೆಗೆ ವಿವಾದಗಳನ್ನು ಹುಟ್ಟು ಹಾಕುವ ಬಿಗ್ ಬಾಸ್ ಕಿರುತೆರೆ ಲೋಕದ ಜನಪ್ರಿಯ ಶೋಗಳಲ್ಲಿ ಒಂದೆಂದರೆ ತಪ್ಪಾಗಲಾರದು. ಪ್ರೀತಿ, ಸ್ನೇಹ, ಸಂಬಂಧಗಳಿಗೆ ಈ ಶೋ ಬೆಸುಗೆಯಾಗುತ್ತದೆ. ಇಲ್ಲಿ ನಗು, ಕಣ್ಣೀರು, ಕೋಪ, ಮುನಿಸು ಮತ್ತು ಮನಸ್ತಾಪಗಳ ಮಿಶ್ರಣವೂ ಕೂಡ ಇದೆ. ಟಾಸ್ಕ್ ನೀಡುವುದರ ಜೊತೆಗೆ ಜೀವನದ ಪಾಠವನ್ನು ಹೇಳಿಕೊಡಲಾಗುತ್ತದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ವಾರದ ಕೊನೆಯಲ್ಲಿ ನಟ ಕಿಚ್ಚ ಸುದೀಪ್ ರವರು ಸರಿ ತಪ್ಪುಗಳ ತಿದ್ದುವಿಕೆಗೆ ಶೋಗೆ ಹೊಸ ಆಯಾಮವನ್ನು ತಂದುಕೊಡುತ್ತದೆ. ಈ ಎಲ್ಲ ಕಾರಣಗಳಿಂದ ಈ ಶೋ ವಿಶೇಷ ಎನಿಸಿಕೊಂಡಿದ್ದು, ಕಿರುತೆರೆ ಲೋಕದ ಸಿಕ್ಕಾಪಟ್ಟೆ ಜನಪ್ರಿಯತೆ ಪಡೆದುಕೊಂಡಿದೆ. ನಿಮ್ಮ ಕಾಮೆಂಟ್ ಏನೆಂದು ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.